26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಅಕ್ಕನಿಗೆ ಫೋನ್ ಮಾಡ್ತೇನೆ ಅಂತ ಹೇಳುವಾಗ ರಪ್ಪ ಎದ್ದು ಹೋದ, ಬಸ್ಸಿಂದ ಎದ್ದು ಹೋದ. ಒಮ್ಮೆ ಬಂದಿದ್ದಾನೆ, ಬಸ್ಸಿಂದ ಎದ್ದು ಹೋದ. ಮತ್ತು ಅವಳು ನನ್ನ ಹೆಂಡತಿ ಹೇಳಿದ್ರು ಒಮ್ಮೆ ಅವನಿಗೆ ಕಾಲ್ ಮಾಡಿ. ಹಾಗೆ ರಪ್ಪ ಕಾಲ್ ಮಾಡಿದ್ದೆ. ನಾನು ಕಾಲ್ ಮಾಡುವಾಗ ಹೇಳಿದು ಅವರು ಹೋದ ಕಾಲಲ್ಲಿರುವಾಗ ಮತ್ತೆ ತಕ್ಷಣ ಬಂದಿದೆ. ಬರುವಾಗ ನಾನು ಹೇಳಿದ್ದೇನೆ ಅವನ ಹತ್ರ ಒಮ್ಮೆ ಮೊಬೈಲ್ ಕೊಡು, ಇದು ನಂಬರ್ ಕೊಡು, ಒಂದು ನಾನೊಮ್ಮೆ ಮಾತಾಡ್ತೇನೆ. ಹಾಗೆ ಮೊಬೈಲ್ ಕೊಡು ಅಂತ ಹೇಳಿದೆ. ಮೊಬೈಲ್ ಕೊಡು ಹೇಳುವಾಗ ಮೊಬೈಲ್ ಅವನು ತಗೊಂಡು ಹೋದ್ರೆ ಅಂತ. ಮತ್ತೆ ನಾನು ಹಲವು ಮಾತ್ರೆಗಳು ಮತ್ತೆ ಕಿರಿಚಾಟ ಕೇಳಿ. ಈಗ ಅವನೇನಾದರೂ ಮೊದಲಿಂದನೂ ಉಪದ್ರ ಕೊಡ್ತಾ ಇದ್ದ ನಿಮಗೆ ಮಾಹಿತಿ? ಇಲ್ಲ, ಉಪದ್ರ ಇರ್ತಿತ್ತು ಇರ್ಬೋದು, ಗೊತ್ತಿಲ್ಲ. ಆದರೆ ನಮ್ಮ ಹತ್ರ ಹೇಳಿಲ್ಲ. ಪ್ರತಿದಿನ ಅದೇ ರೂಟಲ್ಲಿ ಯಾಕೆ ಬಂದು ಹೋಗ್ತಾ ಇದ್ದೀರಲ್ಲ? ಹೌದು, ಕಲ್ಲಡ್ಕ ಪುಷ್ಪರಾಜ್ ಹಾಸ್ಪಿಟಲ್ಗೆ ಕೆಲಸಕ್ಕೆ ಹೋಗೋದು. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ? ಈ 6 ತಿಂಗಳಷ್ಟೇ. ಇಬ್ಬರು ಒಟ್ಟಿಗೆ ಕೆಲಸ ಮಾಡೋದು. ಅವರು ನೈಟ್ ಶಿಫ್ಟು, ಅವ್ರಿಗೆ ಡೇ ಶಿಫ್ಟು. ಹೌದು. ನನ್ನ ಹೆಂಡತಿಗೆ ನಿನ್ನೆ ದಿವಸ ನೈಟ್ ಶಿಫ್ಟ್, ಇವಳಿಗೆ ಡೇ ಶಿಫ್ಟ್. ಇವಳಿಗೆ 5 ಗಂಟೆಗೆ ಕೆಲಸ ಮುಗಿಸಿ ಬರುವಷ್ಟು. ಈಗ ಚೇತನ್ ಗೌಡ ಮತ್ತು ಈಗ ನಿಮ್ಮ ಫ್ಯಾಮಿಲಿ ಏನು ತುಂಬ ರಿಲೇಟಿವ್ ಅಂದರೆ ಅವರ ಕೆಳಗಡೆ ಮನೆಯಿಂದ ಅವರ ಅಣ್ಣನಿಗೆ ಚೇತನ್ ಅಮ್ಮನ ತಂಗಿನೂ ಇಲ್ಲಿ ತಗೊಂಡು ಬಂದಿದ್ದು. ಹಾಗೆ ರಿಲೇಟಿವ್. ಹಾಗೆ 3 ವರ್ಷದಿಂದ ಪರಿಚಯ ಇತ್ತು. ನಿಮ್ಮದು ತುಂಬ ಉಪದ್ರ ಐತಂದರೆ ಲವ್ ಮಾಡುವ ಆ ಥರದ್ದು ಏನಾದರೂ ಇತ್ತು? ಅದು ಕಟ್ಟಾಗಿ ಇರ್ಬೋದಿತ್ತು, ಅದು ಗೊತ್ತಿಲ್ಲ. ಟಾರ್ಚರ್ ಇರ್ಬೋದು. ಈಗ ನೀವು ಆತನಿಗೆ ಈಗ ಒಂದು ಮಾಹಿತಿ ಪ್ರಕಾರ ಬಂಧನ ಆಗಿದೆ ಅಂತ ಇದೆ. ಹೌದು, ಮಾಡಿದ್ದಾರೆ. ಹೌದು. ಯಾವ ರೀತಿ ಅವನಿಗೆ ಪನಿಷ್ಮೆಂಟ್ ಆಗಬೇಕು ಅಂತ ನೀವು ಅಂತ? ಅವನಿಗೆ ನನ್ನ ಲೆಕ್ಕದಲ್ಲಿ ಚಿತ್ರಹಿಂಸೆ ಕೊಡಬೇಕು. ಕಾನೂನು ಯಾವುದು ಆಗ್ತಿಲ್ಲ ಈಗ. ಪಬ್ಲಿಕಲ್ಲಿ ನಮ್ಗೆ ಕೊಟ್ಟರು ಸಾಕು ನೋಡಿ. ಅಷ್ಟು ಆಕ್ರೋಶ ಇದೆ. ಹೆಚ್ಚಾಗಿ ಎಲ್ಲರೂ ಅವನನ್ನು ಎನ್ಕೌಂಟರ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹೌದು, ನಾವೇ ಮಾಡ್ತೇವೆ. ಪಬ್ಲಿಕಲ್ಲಿ ಕೊಟ್ಟರೆ ನಾವೇ ಮಾಡ್ತೇವೆ. ನಮ್ಮ ಹೆಸರು ಗೌತಮ್. ಥ್ಯಾಂಕ್ ಯು. ಅಕ್ಕನಿಗೆ ಫೋನ್ ಮಾಡ್ತೇನೆ ಅಂತ ಹೇಳುವಾಗ ರಪ್ಪ ಎದ್ದು ಹೋದ, ಬಸ್ಸಿಂದ ಎದ್ದು ಹೋದ. ಒಮ್ಮೆ ಬಂದಿದ್ದಾನೆ, ಬಸ್ಸಿಂದ ಎದ್ದು ಹೋದ. ಮತ್ತು ಅವಳು ನನ್ನ ಹೆಂಡತಿ ಹೇಳಿದ್ರು ಒಮ್ಮೆ ಅವನಿಗೆ ಕಾಲ್ ಮಾಡಿ. ಹಾಗೆ ರಪ್ಪ ಕಾಲ್ ಮಾಡಿದ್ದೆ. ನಾನು ಕಾಲ್ ಮಾಡುವಾಗ ಹೇಳಿದು ಅವರು ಹೋದ ಕಾಲಲ್ಲಿರುವಾಗ ಮತ್ತೆ ತಕ್ಷಣ ಬಂದಿದೆ. ಬರುವಾಗ ನಾನು ಹೇಳಿದ್ದೇನೆ ಅವನ ಹತ್ರ ಒಮ್ಮೆ ಮೊಬೈಲ್ ಕೊಡು, ಇದು ನಂಬರ್ ಕೊಡು, ಒಂದು ನಾನೊಮ್ಮೆ ಮಾತಾಡ್ತೇನೆ. ಹಾಗೆ ಮೊಬೈಲ್ ಕೊಡು ಅಂತ ಹೇಳಿದೆ. ಮೊಬೈಲ್ ಕೊಡು ಹೇಳುವಾಗ ಮೊಬೈಲ್ ಅವನು ತಗೊಂಡು ಹೋದ್ರೆ ಅಂತ. ಮತ್ತೆ ನಾನು ಹಲವು ಮಾತ್ರೆಗಳು ಮತ್ತೆ ಕಿರಿಚಾಟ ಕೇಳಿ. ಈಗ ಅವನೇನಾದರೂ ಮೊದಲಿಂದನೂ ಉಪದ್ರ ಕೊಡ್ತಾ ಇದ್ದ ನಿಮಗೆ ಮಾಹಿತಿ? ಇಲ್ಲ, ಉಪದ್ರ ಇರ್ತಿತ್ತು ಇರ್ಬೋದು, ಗೊತ್ತಿಲ್ಲ. ಆದರೆ ನಮ್ಮ ಹತ್ರ ಹೇಳಿಲ್ಲ. ಪ್ರತಿದಿನ ಅದೇ ರೂಟಲ್ಲಿ ಯಾಕೆ ಬಂದು ಹೋಗ್ತಾ ಇದ್ದೀರಲ್ಲ? ಹೌದು, ಕಲ್ಲಡ್ಕ ಪುಷ್ಪರಾಜ್ ಹಾಸ್ಪಿಟಲ್ಗೆ ಕೆಲಸಕ್ಕೆ ಹೋಗೋದು. ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ? ಈ 6 ತಿಂಗಳಷ್ಟೇ. ಇಬ್ಬರು ಒಟ್ಟಿಗೆ ಕೆಲಸ ಮಾಡೋದು. ಅವರು ನೈಟ್ ಶಿಫ್ಟು, ಅವ್ರಿಗೆ ಡೇ ಶಿಫ್ಟು. ಹೌದು. ನನ್ನ ಹೆಂಡತಿಗೆ ನಿನ್ನೆ ದಿವಸ ನೈಟ್ ಶಿಫ್ಟ್, ಇವಳಿಗೆ ಡೇ ಶಿಫ್ಟ್. ಇವಳಿಗೆ 5 ಗಂಟೆಗೆ ಕೆಲಸ ಮುಗಿಸಿ ಬರುವಷ್ಟು. ಈಗ ಚೇತನ್ ಗೌಡ ಮತ್ತು ಈಗ ನಿಮ್ಮ ಫ್ಯಾಮಿಲಿ ಏನು ತುಂಬ ರಿಲೇಟಿವ್ ಅಂದರೆ ಅವರ ಕೆಳಗಡೆ ಮನೆಯಿಂದ ಅವರ ಅಣ್ಣನಿಗೆ ಚೇತನ್ ಅಮ್ಮನ ತಂಗಿನೂ ಇಲ್ಲಿ ತಗೊಂಡು ಬಂದಿದ್ದು. ಹಾಗೆ ರಿಲೇಟಿವ್. ಹಾಗೆ 3 ವರ್ಷದಿಂದ ಪರಿಚಯ ಇತ್ತು. ನಿಮ್ಮದು ತುಂಬ ಉಪದ್ರ ಐತಂದರೆ ಲವ್ ಮಾಡುವ ಆ ಥರದ್ದು ಏನಾದರೂ ಇತ್ತು? ಅದು ಕಟ್ಟಾಗಿ ಇರ್ಬೋದಿತ್ತು, ಅದು ಗೊತ್ತಿಲ್ಲ. ಟಾರ್ಚರ್ ಇರ್ಬೋದು. ಈಗ ನೀವು ಆತನಿಗೆ ಈಗ ಒಂದು ಮಾಹಿತಿ ಪ್ರಕಾರ ಬಂಧನ ಆಗಿದೆ ಅಂತ ಇದೆ. ಹೌದು, ಮಾಡಿದ್ದಾರೆ. ಹೌದು. ಯಾವ ರೀತಿ ಅವನಿಗೆ ಪನಿಷ್ಮೆಂಟ್ ಆಗಬೇಕು ಅಂತ ನೀವು ಅಂತ? ಅವನಿಗೆ ನನ್ನ ಲೆಕ್ಕದಲ್ಲಿ ಚಿತ್ರಹಿಂಸೆ ಕೊಡಬೇಕು. ಕಾನೂನು ಯಾವುದು ಆಗ್ತಿಲ್ಲ ಈಗ. ಪಬ್ಲಿಕಲ್ಲಿ ನಮ್ಗೆ ಕೊಟ್ಟರು ಸಾಕು ನೋಡಿ. ಅಷ್ಟು ಆಕ್ರೋಶ ಇದೆ. ಹೆಚ್ಚಾಗಿ ಎಲ್ಲರೂ ಅವನನ್ನು ಎನ್ಕೌಂಟರ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಹೌದು, ನಾವೇ ಮಾಡ್ತೇವೆ. ಪಬ್ಲಿಕಲ್ಲಿ ಕೊಟ್ಟರೆ ನಾವೇ ಮಾಡ್ತೇವೆ. ನಮ್ಮ ಹೆಸರು ಗೌತಮ್. ಥ್ಯಾಂಕ್ ಯು. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.